ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾನೇ ಚೆನ್ನಾಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಇವತ್ತು ಬೆಳಗ್ಗೆಯಿಂದನೇ ನಾನು ಒಂದು ಮಾರ್ನಿಂಗ್ ರೊಟೀನನ್ನು ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ 6:20 ಆಗಿತ್ತು. ನಾನು ಸ್ವಲ್ಪ ಹೇಳೋದು ಲೇಟ್ ಆಯಿತು. ಹಾಗಾಗಿ ಮೊದಲು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಇಟ್ಬಿಟ್ಟು ಹೋಗೋಣ ಅಂಥೇಳಿ ಬಂದಿದ್ದೀನಿ. ಸ್ವಲ್ಪ ಬೆಳಕು ಜಾಸ್ತಿನೇ ಕಾಣ್ತಾ ಇದೆ, ನೋಡ್ಬೋದು. ತುಂಬ ಲೇಟ್ ಆಗಿದೆಯೇನೋ ಅನ್ನೋ ರೀತಿಯಲ್ಲಿ. ಅಂದರೆ 6:20 ಅನ್ನೋಷ್ಟರಲ್ಲಿ ತುಂಬ ಬೆಳಕಾಗಿರುತ್ತೆ ಅಂತಲೇ ಹೇಳ್ಬೋದು. ಮೊದಲು ಹೊರಗಡೆ ಎಲ್ಲ ನೀಟಾಗಿ ರಂಗೋಲಿ ಎಲ್ಲ ತೆಗೆದು ಕಸ ಗುಡಿಸ್ಕೊಂಡು ಆನಂತರ ಎಲ್ಲ ಹೊಸಲೆಲ್ಲ ತೊಳೆದ್ಬಿಟ್ಟು ಒರೆಸ್ಕೊಳ್ತಾ ಇದ್ದೀನಿ. ಒರೆಸಿ ರಂಗೋಲಿ ಇಟ್ಬಿಟ್ಟು ಆನಂತರ ಬ್ರೇಕ್ಫಾಸ್ಟ್ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ತರಕಾರಿ ಕೂಡ ಇರಲಿಲ್ಲ, ನಮ್ಮ ಮನೆಯವ್ರು ತರಕಾರಿ ತರಲಿಕ್ಕೆ ಅಂತೇಳಿ ಮಾರ್ಕೆಟಿಗೆ ಹೋಗಿದ್ರು. ಅಷ್ಟರಲ್ಲೇ ಈ ಕೆಲಸನ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀನಿ. ಏನಿಲ್ಲ, ರೆಗ್ಯುಲರ್ ಆಗಿ ಏನು ರೊಟೀನ್ ಇರುತ್ತೆ ಅದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನು ನಾನು ರಂಗೋಲಿ ಹಾಕೋ ಅಂತ ಹೊತ್ತಿಗೆ ಇದನ್ನೇ ಹಾಕಬೇಕು ಅಂತೇಳಿ ನೆನ್ಪು ಮಾಡ್ಕೊಂಡೇನು ಬಂದಿರೋದಿಲ್ಲ. ಯಾವುದು ನೆನಪಾಗುತ್ತೋ ರಂಗೋಲಿ ಹಾಕಲಿಕ್ಕೆ ಸುಲಭ ಅನಿಸುತ್ತೋ ಅಥವಾ ತಕ್ಷಣಕ್ಕೆ ಏನು ನೆನಪು ಬರುತ್ತೋ ಆ ಒಂದು ರಂಗೋಲಿನ ಹಾಕ್ತೀನಿ. ಪುಟಾಣಿ ಒಂದು ರಂಗೋಲಿ ಹಾಕ್ಬಿಟ್ಟು ನಾನು ಕೂಡ ಒಳಗಡೆ ಹೊರಟೆ. ಅಷ್ಟೆಲ್ಲ ಮನೆಯವರು ಕೂಡ ತರಕಾರಿ ತೊಗೊಂಡು ಬಂದರು. ಇನ್ನು ತರಕಾರಿ ತಂದಿದ್ದ ತಕ್ಷಣ ನಾನೇನು ಮಾಡಿದೆ, ಮೊದಲು ಅಡುಗೆ ಮನೆ ಸ್ವಲ್ಪ ಅಂದರೆ ಒರೆಸಿರಲಿಲ್ಲ, ರಾತ್ರಿ ಎಲ್ಲ ಪಾತ್ರೆ ಕ್ಲೀನ್ ಮಾಡಿದ್ದೆ. ಅಂದರೆ ಏನು ಕಟ್ಟೆ ಎಲ್ಲ ಒರೆಸ್ಕೊಂಡಿರಲಿಲ್ಲ, ಗ್ಯಾಸ್ ಎಲ್ಲ ಅದನ್ನೆಲ್ಲ ಒರೆಸ್ಕೊಂಡ್ಬಿಟ್ಟು ಆನಂತರ ಇಲ್ಲಿ ನಾನು ಮೊದಲು ಪಲಾವ್ ಮಾಡೋಣ ಅಂತ, ಅಂದರೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ವೈಟ್ ಪಲಾವ್ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ತುಂಬ ಸತಿ ನೋಡಿದ್ದೆ, ಇದನ್ನು ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೆ. ಆದರೂ ಕೂಡ ಅದಕ್ಕೆ ಟೈಮ್ ಸರಿಯಾಗಿ ಸಿಕ್ಕಿರಲಿಲ್ಲ. ಇವತ್ತು ಬ್ರೇಕ್ಫಾಸ್ಟಿಗೆ ಇದನ್ನೇ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ. ಮೊದಲು ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡು ಏನು ಬೇಸಿಕ್ ಮಸಾಲೆ ಇರುತ್ತೆ ಅದನ್ನೆಲ್ಲ ಡ್ರೈ ಆಗಿರೋಂಥ ಮಸಾಲೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಪಲಾವ್ ಎಲೆ ಎಲ್ಲ ಹಾಕ್ಬಿಟ್ಟು ಒಂದು 2 ಈರುಳ್ಳಿನ ಉದ್ದನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಫ್ರೀಜರಲ್ಲಿ ಇಟ್ಟಿರೋದು ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿದೆ, ಅದನ್ನು ಹಾಗೆಯೇ ಕೈಯಿಂದ ತೆಗೆದುಬಿಟ್ಟು ಹಾಕ್ತಾ ಇದ್ದೀನಿ. ಆನಂತರ ಇಲ್ಲಿ ನಾವು ರುಬ್ಲಿಕ್ಕೆ ಏನೋ ಹಸಿಮೆಣಸು ಹಾಕೋದಿಲ್ಲ, ಹಾಗಾಗಿ ನಾನು ಇಲ್ಲೇ ಅದನ್ನು ಉದ್ದುದನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅಥವಾ ನಮಗೆ ಉದ್ದನಾಗಿ ಬೇಡ, ಬಾಯಿಗೆ ಸಿಕ್ಕರೆ ಅದು ಖಾರ ಆಗುತ್ತೆ ಅನ್ನೋರು ಸಣ್ಣದಾಗಿ ಹೆಚ್ಚು ಕೂಡ ಹಾಕಬೇಕು. ಇನ್ನು ಬೇಸಿಕ್ಕು ನಾವು ಏನು ತರಕಾರಿಗಳನ್ನು ಹಾಕ್ತೀವಲ್ಲ, ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು, ಆಲೂಗಡ್ಡೆ, ಹಸಿ ಬಟಾಣಿ ಎಲ್ಲವನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಸ್ವಲ್ಪ ಈ ಒಂದು ಹೂಕೋಸು ಏನಿರುತ್ತೆ ಅದನ್ನು ಕೂಡ ನಾನಿಲ್ಲಿ ಮೊದಲು ಸ್ವಲ್ಪ ಉಪ್ಪು ಮತ್ತು ನೀರಲ್ಲಿ ಹಾಕ್ಬಿಟ್ಟು ಅದನ್ನು ಕುದಿಸ್ಬಿಟ್ಟು ಆನಂತರನೇ ಕ್ಲೀನಾಗಿ ವಾಶ್ ಮಾಡಿನೇ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೊನೆಯಲ್ಲಿ ಹಾಕ್ಕೊಳ್ಳೋಣ, ಯಾಕಂದರೆ ಸ್ವಲ್ಪ ಬಿಸಿನೀರಲ್ಲಿ ಬೆಚ್ಚಗೆ ಬೆಂದಿರೋದ್ರಿಂದ ಹಾಗಾಗಿ ಕೊನೆಯಲ್ಲಿ ಹಾಕ್ಕೊಳ್ಳೋಣ. ಇನ್ನು ಇಲ್ಲಿ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಇದ್ರ ಜೊತೆಗೆ ಏನು ಹಾಕುವಂಥ ಅವಶ್ಯಕತೆ ಇಲ್ಲ, ಇಷ್ಟನೇ ನೀರು ಹಾಕ್ತಾನೆ ಈ ರೀತಿ ಡ್ರೈ ಆಗಿನೇ ರುಬ್ಕೊಳ್ಬೇಕು. ಇದನ್ನು ಒಂದು ಕಡೆ ಎತ್ತಿಟ್ಕೊಂಡು ಇನ್ನು ಈ ಕಡೆ ನಾನು ಏನು ತರಕಾರಿಗಳನ್ನು ಬೇಯಲಿಕ್ಕೆ ಇಟ್ಟಿದೆ ಎಣ್ಣೆಯಲ್ಲಿ, ಅದು ಕೂಡ ಒಂದು ಅರ್ಧ ಭಾಗದಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಡ್ರೈ ಆಗಿದೆ. ಆನಂತರ ರುಬ್ಬಿಟ್ಕೊಂಡಿರೋಂಥ ಡ್ರೈ ಮಸಾಲೆನ ಹಾಕ್ಬಿಟ್ಟು ಹೂಕೋಸು ಏನಿತ್ತಲ್ಲ ಈ ಸಮಯದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲೇ ಹಾಕ್ಬಿಟ್ರೆ ಮೆತ್ತಗಾಗಿರೋದ್ರಿಂದ ಅದು ಇನ್ನೂ ಪೀಸ್ ಆಗ್ಬಿಡತ್ತೆ, ಹಾಗಾಗಿ ಈ ಸಮಯದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಎಲ್ಲವನ್ನ ಒಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾಗಿದೆ. ಈಗ ಈ ಸಮಯದಲ್ಲಿ ನೀರು ನೀವು ಅಕ್ಕಿ ಎಷ್ಟು ತಗೊಳ್ತೀರೋ ಅದರ ಒಂದು 3 ಪಟ್ಟು ಅಥವಾ 4 ಪಟ್ಟು ನೀರನ್ನು ನಿಮ್ಮ ಒಂದು ಮೆತ್ತಗೆ ಬೇಕೋ ಡ್ರೈ ಆಗಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಅದರಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಹಾಲು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ವೈಟ್ ಪಲಾವ್ ಆಗಿರೋದ್ರಿಂದ ಹಾಲು ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಆನಂತರ ಒಂದಷ್ಟು ಏನು ಪನ್ನೀರ್ ಇರುತ್ತಲ್ಲ ಅದನ್ನು ನಾನು ಡ್ರೈ ಮಾಡಿ ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಬಿಟ್ಟು ಸ್ವಲ್ಪ ಬಾಸುಮತಿ ರೈಸ್ ಕೂಡ ಅದರೊಟ್ಟಿಗೆ ನೆನೆಸಿದ್ದೆ. ಮಾಮೂಲಿ ರೈಸ್ ಒಟ್ಟಿಗೆ ಬಾಸುಮತಿ ನೆನೆಸಿಟ್ಕೊಂಡಿದ್ದೆ ಒಂದು ಅರ್ಧ ಗಂಟೆ, ಅದನ್ನು ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೇನು ಬೇಡ ಇದಕ್ಕೆ ಅಂತಾನೆ ಹೇಳ್ಬೋದು. ನಿಂಬೆ ರಸ ಏನೋ ಹಾಕೋಂಗಿಲ್ಲ, ಹಾಲು ಹಾಕಿರೋದ್ರಿಂದ ನಿಂಬೆ ರಸ ಹಾಕುವಂಥ ಅವಶ್ಯಕತೆ ಇಲ್ಲ. ಟೊಮೊಟೊ ಹಾಕ್ಕೊಳ್ಬೇಕು, ನಾನು ಆಮೇಲೆ ಕೊನೆಯಲ್ಲಿ ಹಾಕ್ತೀನಿ ಅದನ್ನು. ಇಲ್ಲಿ ನಾನು ಸ್ವಲ್ಪ ಕಸೂರಿ ಮೇಥಿನ ಕೈಯಲ್ಲಿ ಈ ರೀತಿ ಚೆನ್ನಾಗಿ ಉಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ, ಅಂದರೆ ಪೌಡರ್ ರೀತಿ ಆಗಬೇಕು. ಕೊನೆಯಲ್ಲಿ ಒಂದು 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು. ಇನ್ನು ಇದ್ರ ಮೇಲೆ ನಾನು ಉದ್ದನಾಗಿ ಕಟ್ ಮಾಡಿರುವಂಥ ಟೊಮೊಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಕೊನೆಯಲ್ಲಿ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಅದ್ರ ಕಲರ್ ಬಿಟ್ಕೊಂಡ್ಬಿಟ್ಟು ಸ್ವಲ್ಪ ರೆಡ್ ಆಗಿಬಿಡುತ್ತೆ ಪಲಾವ್ ಅನ್ನೋದಕ್ಕೆ. ನಾನು ಕೊನೆಯಲ್ಲಿ ಹಾಕ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ ತೊಗೊಂಡ್ಬಿಟ್ರೆ
ಹಾಕ್ಬಿಟ್ರೆ ಸಖತ್ ಟೇಸ್ಟಿ ಆಗಿರುವಂಥ ಉದ್ರುದ್ರಾಗಿ ಬಂದಿರುವಂಥ ಪಲಾವ್ ಅನ್ನುವಂಥದ್ದು ರೆಡಿ ಆಗಿರುತ್ತೆ. ಇನ್ನು ನಾವು ಯಾವುದೇ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ನಾವು ರುಬ್ಲಿಕ್ಕೆ ಹಾಕಿರೋಲ್ವಲ್ಲ, ಹಂಗಾಗಿ ಕಲರ್ ವೈಟೇನೆ ಇರುತ್ತೆ. ತುಂಬಾ ಟೇಸ್ಟಿಯಾಗಿರತ್ತೆ. ಮಾಮೂಲಿ ಪಲಾವ್ಗಿಂತ ತುಂಬಾ ಟೇಸ್ಟಿಯಾಗಿರತ್ತೆ. ಇದಕ್ಕೆ ಮೊಸರು ಬಜ್ಜಿ ಏನು ಬೇಕಾಗೋದಿಲ್ಲ. ಬರೀ ಹಾಗೇನೆ ತಿನ್ಕೊಂಡ್ರೂ ಕೂಡ ಅಷ್ಟು ರುಚಿಯಾಗಿರತ್ತೆ. ಯಾರಿಗಾದ್ರೂ ಇಷ್ಟ ಇತ್ತು ಅಂದ್ರೆ ನೀವು ಕೂಡ ಸಿಂಪಲ್ ಮಸಾಲೆ ಅಂದ್ರೆ ತುಂಬಾ ಜಾಸ್ತಿ ಮಸಾಲೆ ಬೇಡ ಅಂತನ್ನೋರು ಇದನ್ನ ಆರಾಮಾಗಿ ಟ್ರೈ ಮಾಡ್ಬೋದು. ಇನ್ನು ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ನಾನು ಇದನ್ನ ಬೆಳಗ್ಗೆ ಬ್ರೇಕ್‌ಫಾಸ್ಟ್‌ಗೆ ಮತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ತಗೊಂಡು ಹೋಗೋದಕ್ಕೆ ಅಂತ ಹೇಳಿ ಈ ಒಂದು ಪಲಾವನ್ನ ಮಾಡಿದ್ದೆ. ತುಂಬಾ ಇಷ್ಟಪಟ್ಟು ತಿಂದ್ರು. ಮತ್ತೆ ಬಾಕ್ಸಿಗೆ ಕೂಡ ತಗೊಂಡು ಹೋಗಿದ್ರಲ್ಲ ಚೆನ್ನಾಗಿತ್ತು ಅಂತ ಹೇಳಿ ಹೇಳಿದ್ರು ಸಂಜೆ ಬಂದ ತಕ್ಷಣನೇ. ಇನ್ನ ಇದನ್ನ ನೋಡಿದ ತಕ್ಷಣ ಏನು ಹುಳನೇನೋ ಅಂತ ಅನ್ಬೇಕು. ಆದ್ರೆ ಇದು ಬಟರ್‌ಫ್ಲೈ ಬೆಳಗ್ಗೆ ದೇವ್ರ ಮನೆನಲ್ಲಿತ್ತು ಹೋಗುತ್ತೇನೋ ಆಚೆ ಅನ್ಕೊಂಡೆ. ಆದ್ರೆ ಇದು ಅಡಿಗೆ ಮನೆ ಹತ್ರ ಬಂದ್ ಕೂತಿತ್ತು. ತುಂಬಾ ಒಂಥರ ಭಯ ಆಯ್ತು ಬೆಳಗ್ಗೆನೆ ಇದ್ ಬಂದ್ರೆ ಏನಾಗುತ್ತೋ ಏನೋ ಅಂತೇಳಿ. ಆಮೇಲೆ ಸ್ವಲ್ಪ ಸಮಾಧಾನ ಆಯ್ತು. ಬಟರ್‌ಫ್ಲೈ ಒಳಗಡೆ ಬಂದ್ರೆ ತುಂಬಾ ಒಳ್ಳೇದು ಅಂತೇಳಿ ಯಾರೋ ಹೇಳಿದ್ ನೆನಪು. ಹಾಗಾಗಿ ನಿಮ್ಗೇನಾದ್ರೂ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿ ಹೇಳಿ. ಬಟರ್‌ಫ್ಲೈ ಒಳಗ್ ಬಂದ್ರೆ ಏನಾಗತ್ತೆ? ಅಥವಾ ಕೆಟ್ಟದೋ? ಅಥವಾ ಏನ್ ಪರವಾಗಿಲ್ಲ ಅವೆಲ್ಲ ಒಳಗಡೆ ಬರ್ತಾನೆ ಇರ್ತವೆ. ನಾವೇನ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಬಂದಿತ್ತು ಅದ್ರ ಪಾಡಿಗೆ ಅದನ್ನ ಹಾಗೇನೆ ಬಿಟ್ಟಿದ್ದೆ ನಾನು. ಇನ್ನ ಈ ಕಡೆ ಬೇಳೆ ಟೊಮೊಟೊನ ಬೇಯಿಸಿದ್ದೆ. ಸಾಂಬಾರು ಕೂಡ ಮಾಡ್ಕೊಂಡ್ ಬಿಡೋಣ ಬೆಳಗ್ಗೆನೆ ಅತ್ಲಾಗೆ ಅಂತೇಳಿ. ಇನ್ನ ಬೇಯಿಸಿರೋಂಥ ಬೇಳೆ ಟೊಮೊಟೊಗೆ ಒಂದಷ್ಟು ಈರುಳ್ಳಿ ಹಾಕಿದ್ದೀನಿ. ಒಂದ್ ಸಣ್ಣ ಗೆಡ್ಡೆ ಅಷ್ಟು ಈರುಳ್ಳಿ. ಇನ್ನ ಪಲಾವಿಗೆ ಅಂತ ತಂದಿರುವಂಥ ಕ್ಯಾರೆಟ್, ಬೀನ್ಸ್ ಇತ್ತಲ್ಲ ಎಲ್ಲವನ್ನ ಹೆಚ್ಕೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಸ್ವಲ್ಪ ಗೆಡ್ಡೆಕೋಸು ಎಲ್ಲವನ್ನ ಹೆಚ್ಕೊಂಡಿದ್ದೀನಿ. ಮಿಕ್ಸ್ ಮಸಾಲೆ ತರಕಾರಿ ಹಾಕ್ಬಿಟ್ಟು ಸಾರು ಮಾಡೋಣ ಅಂತೇಳಿ ಅದನ್ನ ಹಾಕ್ಬಿಟ್ಟು ಒಂದು ವಿಜಿಲ್ ಕೂಗಿಸ್ಕೊಳ್ಬೇಕಷ್ಟೇ. ನಾನು ಬೇಳೆನ ಮೊದಲು ಒಂದು 2 ವಿಜಿಲ್ ಕೂಗಿಸ್ಕೊಂಡು ಮೆತ್ತಗೆ ಬೇಯಿಸ್ಕೊಂಡಿರ್ತೀನಿ. ಹಾಗಾಗಿ ತರಕಾರಿ ಹಾಕಾದ್ಮೇಲೆ ಒಂದು ಕೂಗಿಸ್ಕೊಂಡ್ರೆ ಸಾಕು. ಈಗ ಅದನ್ನು ಕೂಡ ಕೂಗ್ಲಿಕ್ಕೆ ಇಟ್ಟಿದ್ದೀನಿ. ಈ ಕಡೆ ಎಲ್ಲ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ. ಅಷ್ಟರಲ್ಲಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಅಡುಗೆ ಮನೆ ಎಷ್ಟು ಒಂಥರ ಗಲೀಜಾಗಿದೆ ಅಂತಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ನಾವು ತಿಂಡಿ ಆದ ತಕ್ಷಣ ಮೊದಲು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಬೇಕು. ಇಲ್ಲ ಅಂದ್ರೆ ತುಂಬಾ ಗಲೀಜ್ ಅನ್ಸುತ್ತೆ. ಯಾಕಂದ್ರೆ ಮಕ್ಕಳು ಹೋಗುವಂತ ಗಡಿಬಿಡಿನಲ್ಲಿ ಆ ಕಡೆ ಈ ಕಡೆ ಎಲ್ಲೆಲ್ಲೋ ಪಾತ್ರೆ ಸಾಮಾನು ಎಲ್ಲಾನು ಇಟ್ಬಿಟ್ಟಿರ್ತೀನಿ. ಜೊತೆಗೆ ತಿಂಡಿ ಮಾಡುವಂತ ಒಂದು ಭರದಲ್ಲಿ ಎಲ್ಲೆಲ್ಲಿ ಏನೇನು ಇಡ್ತೀನಿ ಅಂತಾನೆ ಗೊತ್ತಾಗೋದಿಲ್ಲ. ಇರುವಂತ ಪುಟಾಣಿ ಕಟ್ಟೆ ಅದು ಅದ್ರ ತುಂಬಾ ಸಾಮಾನುಗಳಾಗ್ಬಿಟ್ಟಿರುತ್ತೆ. ಹಂಗಾಗಿ ಮೊದಲು ಎಲ್ಲವನ್ನ ಕ್ಲೀನ್ ಮಾಡ್ಕೊಳ್ಳೋಣ. ಆನಂತರ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಅದನ್ನ ವಿಷಲ್ ಹಾಕ್ಬಿಟ್ಟು ಮಸಾಲೆ ಏನು ರುಬ್ಕೊಳ್ಬೇಕು. ಅಷ್ಟರಲ್ಲಿ ಮಕ್ಕಳನ್ನ ರೆಡಿ ಮಾಡಿ ಕಳಿಸಿದ್ದಾಯ್ತು. ಆಮೇಲೆ ನಾನಿಲ್ಲಿ ಸಾರಿಗೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಎಲೆ, ಆನಂತರ ಸ್ವಲ್ಪ ಏನು ಟರ್ಮರಿಕ್ ಪೌಡ್ರು ಅದನ್ನೆಲ್ಲ ಹಾಕೊಂಡ್ಬಿಟ್ಟು ನಾನಿಲ್ಲಿ ಮಸಾಲೆಗೆ ಅಂದ್ರೆ ಮಾಮೂಲಿ ಬೇಸಿಕ್ ಮಸಾಲೆ ಅಂತಾನೆ ಹೇಳ್ಬೋದು. ಸ್ವಲ್ಪ ಹಸಿ ಕಾಯಿಯನ್ನ ಹಾಕ್ಕೊಳ್ಬೇಕು. ಜೊತೆಗೆ ಹುಣಸೆ ಹಣ್ಣು, ಸಾಂಬಾರ್ ಪೌಡ್ರು, ಜೊತೆಗೆ ರೆಡ್ ಚಿಲ್ಲಿ ಪೌಡರ್ ಇಷ್ಟನ್ನ ಹಾಕಿ ರುಬ್ಕೊಳ್ಬೇಕು. ಬೇಕಿತ್ತು ಅಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಬೇಕು. ಅದನ್ನ ಹಾಕ್ಬಿಟ್ಟು ನೀರು ಹಾಕೊಂಡು ಎಷ್ಟು ಬೇಕೋ ಅಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುದಿಸ್ಕೊಂಡ್ಬಿಟ್ರೆ ಸಾಂಬಾರ್ ಕೂಡ ರೆಡಿ ಆಯ್ತು. ನಾನು ಸಾಮಾನ್ಯ ಬೆಳಗ್ಗೆ ಹೊತ್ತೇ ಮಾಡ್ಕೊಳ್ತೀನಿ. ಯಾಕಂದ್ರೆ ಮಧ್ಯಾಹ್ನ ಸಂಜೆ ಮಾಡ್ಲಿಕ್ಕೆ ಮತ್ತೆ ಅಡುಗೆ ಮನೆಯೆಲ್ಲ ಗಲೀಜಾಗತ್ತೆ. ಜೊತೆಗೆ ಅಷ್ಟು ಸಮಯನೂ ಕೂಡ ಸಿಗೋದಿಲ್ಲ ನನಗೆ. ಹಾಗಾಗಿ ಬೆಳಗ್ಗೆನೆ ನಾನು ಸಾಂಬಾರ್ ಕೂಡ ರೆಡಿ ಮಾಡ್ಕೊಳ್ತೀನಿ. ಇನ್ನು ಈ ಕಡೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಬೇಕು. ಅಷ್ಟರಲ್ಲಿ ಮೊದಲು ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೀನಿ. ಪಾತ್ರೆ ಎಲ್ಲ ಮೊದಲು ಕ್ಲೀನಾಗಿ ತೊಳೆದು ಒಂದ್ ಕಡೆ ಇಟ್ಕೊಂಡ್ಬಿಟ್ರೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳೋದು ಈಸಿ ಆಗುತ್ತೆ. ಹಾಗಾಗಿ ನೋಡಿ ಪ್ರತಿದಿನ ನಾವು ಮಿಕ್ಸರಲ್ಲಿ ರುಬ್ತಾನೆ ಇರ್ತೀವಲ್ಲ, ಹಂಗಾಗಿ ಆ ಕಡೆ ಈ ಕಡೆ ಎಲ್ಲ ಸಿಡಿದ್ಬಿಟ್ಟು ಗಲೀಜಾಗಿರತ್ತೆ. ಅಡುಗೆ ಮನೆ ಕ್ಲೀನ್ ಮಾಡೋ ಹೊತ್ತಿಗೆ ಅದನ್ನು ಕೂಡ ಒಮ್ಮೆ ಒರೆಸ್ಕೊಂಡ್ಬಿಟ್ರೆ ಕ್ಲೀನ್ ಆಗಿರುತ್ತೆ. ಹಾಗಾಗಿ ಎಲ್ಲಾನು ಒರೆಸ್ಕೊಂಡು ಸ್ವಲ್ಪ ನಾನು ಈ ಸೋಪ್ ಪೌಡರ್ ಬರುತ್ತಲ್ಲ ಅದನ್ನ ಹಾಕ್ಕೊಳ್ತೀನಿ. ಇಲ್ಲಾಂದ್ರೆ ಯಾವ್ದಾದ್ರು ಲಿಕ್ವಿಡ್ ಅನ್ನ ಹಾಕೊಂಡು ನೀರ್ ಮಾಡ್ಕೊಳ್ತೀನಿ. ಒಂದು 1/4 ಬಕೆಟ್ ಆಗುವಷ್ಟು ನೀರು ಬಿಟ್ಕೊಂಡು ಅದರಲ್ಲಿ ಬಟ್ಟೆನ ಅದ್ಕೊಂಡು ಚೆನ್ನಾಗಿ ಹಿಂಡ್ಕೊಂಡು ಆನಂತರ ಒರೆಸ್ಕೊಳ್ತೀನಿ. ಇದರಿಂದ ಎಣ್ಣೆದೇನಾದ್ರೂ ಇತ್ತು ಅಂದ್ರೆ, ಎಲ್ಲಾದ್ರೂ ಬಿದ್ದಿತ್ತು ಅಂದ್ರೆ ಅಥವಾ ಹೆಚ್ಚು ಕಲೆಗಳಾಗಿದ್ರೆ ಎಲ್ಲಾನು ಕೂಡ ಕ್ಲೀನ್ ಆಗಿ ಆಗುತ್ತೆ. ಆನಂತರ ಒಂದು ಮಾಮೂಲಿ ಮತ್ತೆ ಒಂದು ಬೇರೆ ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ರೆ ಎಲ್ಲಾನು ಕ್ಲೀನ್ ಆಗುತ್ತೆ. ಹಾಗಾಗಿ ಎಲ್ಲಾನು ನಾನಿಲ್ಲಿ ಒರೆಸ್ಕೊಳ್ತಾ ಇದ್ದೀನಿ. ಕಿಟಕಿ ಕೂಡ ಇದ್ರಲ್ಲೇನೆ ಒರೆಸ್ಕೊಂಡ್ಬಿಡ್ತೀನಿ. ಅಂದ್ರೆ ಎಣ್ಣೆದೆಲ್ಲ ಹೋಗಿ ಹಾಗೆ ಕೂತಿರುತ್ತಲ್ಲ, ಹಾಗಾಗಿ ಕಿಟಕಿ ಕೂಡ ಇದ್ರಲ್ಲೇನೆ ಒರೆಸ್ಕೊಂಡು ಆನಂತರ ಗ್ಯಾಸ್ ಸ್ಟವ್ ಕೂಡ ಒರೆಸ್ಕೊಳ್ಬಿಡ್ತೀನಿ. ಯಾಕಂದ್ರೆ ಅಡುಗೆ ಆದ ತಕ್ಷಣ ಒರೆಸಿಟ್ಕೊಂಡ್ಬಿಟ್ರೆ ಅದು ಸಂಜೆವರೆಗೂ ಕ್ಲೀನಾಗಿ ಹಂಗೆ ಇರುತ್ತೆ. ಹಾಗಾಗಿ ನಾನಿಲ್ಲಿ ಗ್ಯಾಸ್ ಸ್ಟವ್ ಅದ್ರ ಕೆಳಗಡೆ ಎಲ್ಲಾನು ಒರೆಸ್ಕೊಳ್ತೀನಿ. ಮೊದಲು ಅಂದ್ರೆ ನಾವು ಮನೆ ಗುಡಿಸೋಕ್ಕಿಂತ ಮೊದಲು ಈ ರೀತಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಏನಾದ್ರೂ ಕಸ ಇತ್ತು ಅಂದ್ರೆ ಎಲ್ಲ ಕೆಳಗೆ ಬೀಳುತ್ತೆ. ಜೊತೆಗೆ ಅಡುಗೆ ಮನೆ ಕೂಡ ಕ್ಲೀನ್ ಆಗಿರುತ್ತೆ. ಹಾಗಾಗಿ ಮೊದಲು ನಾನು ಅಡುಗೆ ಮನೆನ ಒರೆಸ್ಕೊಳ್ತಾ ಇದ್ದೀನಿ. ಇದು ಪ್ರತಿ ದಿನದ ಟಾಸ್ಕ್ ಇದೆ. ಬೆಳಗಿನ ಒಂದು ಟಾಸ್ಕ್ ಇದೇ ಆಗಿರುತ್ತೆ.
ತಿಂಡಿ ಮಾಡೋದು, ಆನಂತರ ಅಡುಗೆ ಮನೆ ಕ್ಲೀನ್ ಮಾಡುವಂಥದ್ದು, ಗುಡಿಸಿ ಒರೆಸ್ಕೊಳ್ಳುವಂಥದ್ದು. ಪ್ರತಿದಿನ ಬೆಳಗ್ಗೆ ಏನು ನನಗೆ ಕೆಲಸ ಇದೆಯೋ ಬಿಟ್ಟಿದೆಯೋ ಇದಂತೂ ರೆಗ್ಯುಲರ್ ಕೆಲಸ ಅಂತಾನೆ ಹೇಳ್ಬೋದು. ಸಾಮಾನ್ಯ ಹೆಣ್ಮಕ್ಳಿಗೆ ಇದೊಂದು ದೊಡ್ಡ ಕೆಲಸ ಅಂತಾನೆ ಹೇಳ್ಬೋದು. ಬೆಳಗ್ಗೆ ಇದನ್ನು ಮಾಡ್ಕೊಂಡಿಲ್ಲ ಅಂದರೆ ಅವ್ರದ್ದೇನು ಕೆಲಸ ಆಗಿಲ್ಲ ಅಂತಾನೆ ಅರ್ಥ ಅಲ್ಲಿಗೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇದೆಲ್ಲ ಮಾಮೂಲಿ ಅಂತಾನೆ ಹೇಳ್ಬೋದು. ನನ್ನೊಬ್ಳಿಗೆ ಅಂತಲ್ಲ, ಎಲ್ಲ ಹೆಣ್ಮಕ್ಳದು ಇದೇ ರೊಟೀನ್ ಇರುತ್ತೆ ಸಾಮಾನ್ಯವಾಗಿ ಬೆಳಗ್ಗೆ ಎದ್ದ ತಕ್ಷಣ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದರೆ ನಂದಂತೂ ಕೆಲಸ ಬೆಳಗ್ಗೆ ಇದು ಆಗಿರತ್ತೆ. ಯಾಕಂದರೆ ಮನೆ ಯಾವಾಗಲೂ ಕ್ಲೀನಾಗಿರಬೇಕು ಅನ್ನೋವಂಥದ್ದು ನನ್ನ ತಲೆನಲ್ಲಿ ಇರೋವಂಥದ್ದು. ಜೊತೆಗೆ ಗುಡಿಸಿ ಒರೆಸಿ ಆನಂತರ ಪೂಜೆ ಮಾಡ್ಕೊಳ್ಬೇಕು. ಇದಷ್ಟು ರೆಗ್ಯುಲರ್ ಕೆಲಸ, ಅದರಲ್ಲೂ ಬೆಳಗ್ಗೆ ಮಾಡುವಂಥ ಕೆಲಸಗಳು. ಹಾಗಾಗಿ ಎಲ್ಲ ಮನೆ ಎಲ್ಲ ಗುಡಿಸಿ ಒರೆಸಿ ಆದಮೇಲೆ ಒಂದು ವಾರದಿಂದ ಸರಿಯಾಗಿ ನೀರೇ ಹಾಕಿರಲಿಲ್ಲ. ಗಿಡಗಳೆಲ್ಲ ಒಣಗೋಗ್ಬಿಟ್ಟಿತ್ತು. ಅದರಲ್ಲೂ ನನಗೆ ಸ್ವಲ್ಪ ಮೈ ಹುಷಾರಿರ್ಲಿಲ್ಲಲ್ಲ, ಅಂದರೆ ಸ್ವಲ್ಪ ಆರಾಮಿರಲಿಲ್ಲ. ಆವಾಗಿಂದ ಗಿಡಗಳೇನಾಗಿದೆ ಫುಲ್ಲು ಕಂಪ್ಲೀಟ್ ಒಣಗಿ ಒಂದು 4, 5 ಪಾಟು ಫುಲ್ಲು ಗಿಡ ಒಣಗಿ ಹಾಳಾಗಿದೆ ಅಂತಲೇ ಹೇಳ್ಬೋದು. ಖಾಲಿಯಾಗಿದೆ, ನೀವು ನೋಡ್ಬೋದು ಪಾಟ್ಗಳೆಲ್ಲ ಹೋಗ್ಬಿಟ್ಟಿದೆ. ಹಂಗಾಗಿ ಈಗ ಮತ್ತೆ ರೆಗ್ಯುಲರಾಗಿ ನಾನು ಹುಷಾರಾಗಿದ್ದೀನಲ್ಲ, ಈಗ ಮತ್ತೆ ನೀರು ಹಾಕಲಿಕ್ಕೆ ಶುರು ಮಾಡಿದ್ದೀನಿ. ಒಂದಷ್ಟು ಅಲ್ಲಲ್ಲಿ ಒಂದೊಂದು ಗಿಡಗಳು ಚೆನ್ನಾಗಿ ಹೂ ಬಿಡ್ತಾ ಇದೆ. ಇನ್ನೆಲ್ಲ ನೋಡಿ ಖಾಲಿ ಪಾಟ್ಗಳು ಎಲ್ಲ ಗಿಡ ಹಾಳಾಗೋಯ್ತು. ಅಂದರೆ ನಾನು ನೀರು ಹಾಕಿಲ್ಲ ಅಂದರೆ ಮತ್ತೆ ಮಕ್ಳು ಯಾರು ಜಾಸ್ತಿ ಹಾಕೋದಿಲ್ಲ. ಹಾಗಾಗಿ ನಮಗೆ ಒಂಥರ ಹುಷಾರಿಲ್ಲ ಏನೋ ಆಯಿತು ಅಂದರೆ ಇದೆಲ್ಲ ಕೇರ್ ಮಾಡೋದು ಸ್ವಲ್ಪ ತೊಂದರೆ ಆಗುತ್ತೆ. ಹಾಗಾಗಿ ಇದು ತುಳಸಿ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲಿ ಒಂದು ಇದು ನೆಲನೆಲ್ಲಿ ಅಂತ ಹೇಳ್ತಾರೆ, ನೆಲನೆಲ್ಲಿ ಗಿಡ ಅಂತೇಳಿ. ಇದು ತುಂಬ ಒಂದು ಮೆಡಿಸಿನಲ್ ವ್ಯಾಲ್ಯೂಸ್ ಇರೋವಂಥ ಒಂದು ಗಿಡ, ತುಂಬ ಔಷಧಿಯುಕ್ತವಾದಂಥ ಗಿಡ. ಸುಮಾರು ಕಾಯಿಲೆಗಳಿಗೆ ಅದು ಔಷಧಿಯಾಗಿ ಬಳಸ್ತಾರೆ. ಹಾಗಾಗಿ ಅದು ಹಾಗೆ ಇರಲಿ ಅಂತ ಬಿಟ್ಟಿದ್ದೆ. ಇನ್ನು ಇದು ಅಲೋವೆರಾ, ಅದು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ನೀರೆಲ್ಲ ಹಾಕಾದ್ಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಕೂಡ ಮಾಡಿಕೊಂಡೆ. ನಾನು ಮಾಡೋ ಅಷ್ಟರಲ್ಲಿ 11 ಗಂಟೆ ಮೇಲಾಗಿತ್ತು. ಅಷ್ಟೊತ್ತಿಗೆ ಮನೆಯವರೆಲ್ಲ ತಿಂಡಿ ತಿಂದ್ಕೊಂಡು ಅವರು ಕೂಡ ಕೆಲ್ಸಕ್ಕೆ ಹೊರಟಿದ್ರು, ಹೋಗಾಗಿತ್ತು. ಇನ್ನು ನನ್ನೊಬ್ಳು ತಿಂಡಿ ನಾನು ಕೂಡ ತಿಂದ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಹಾಗಾಗಿ ರೆಡಿಯಾಗಿದ್ದೆ. ನನ್ನ ಮಗಳು ರಜಾ ಇದ್ದಿದ್ರಿಂದ ಅವಳಿಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಅಂದರೆ ಸ್ವಲ್ಪ ವಸ್ತುಗಳನ್ನ ತಗೊಳ್ಬೇಕಿತ್ತು. ಜೊತೆಗೆ ನಂದು ಕೂಡ ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಇತ್ತು. ಹಾಗಾಗಿ ಹೊರಗಡೆ ಹೋಗಿದ್ವಿ. ಜೊತೆಗೆ ಇಲ್ಲಿ ಗ್ಯಾಸ್ ಏಜೆನ್ಸಿನಲ್ಲಿ ನಮ್ಮದು ಒಂದು ಅಡ್ರೆಸ್ ಚೇಂಜ್ ಮಾಡಿಸ್ಬೇಕಿತ್ತು. ಅಲ್ಲಿ ಹೋಗ್ಬಿಟ್ಟು ಆನಂತರ ನನ್ನ ಮಗಳಿಗೆ ಶೂ ತಗೊಳ್ಬೇಕಿತ್ತು. ಹಾಗಾಗಿ ಬಾಟಾ ಶೋರೂಮಿಗೆ ಹೋದ್ವಿ. ಅಲ್ಲಿ ಶೂ, ಚಪ್ಪಲಿ ಅವಳು ಏನೋ ತಗೊಳ್ಬೇಕು ಅಂತ ಇದ್ಲು. ಒಂದಷ್ಟನ್ನು ನೋಡಿದ್ವಿ. ಕೆಲವೊಂದು ಸೈಜ್ ಆಗಲಿಲ್ಲ, ಕೆಲವೊಂದು ಅವಳಿಗೆ ಯೂನಿಫಾರ್ಮಿಗೆ ಕಲರ್ ಮ್ಯಾಚ್ ಆಗುವಂಥದ್ದು ಯಾವುದು ಸಿಗಲಿಲ್ಲ. ಹಾಗಾಗಿ ಒಂದಷ್ಟನ್ನು ಶೂ ಎಲ್ಲ ನೋಡಿದ್ಲು. ಇದ್ ಬೇಕು ಅಂತ ಎತ್ತಿಟ್ಕೊಂಡು ಕೊನೆಗೆ ಯಾವುದನ್ನು ತಗೊಳ್ಳಿಲ್ಲ. ಸ್ಲಿಪ್ಪರ್ ಎಲ್ಲ ಚೆನ್ನಾಗಿತ್ತು, ಅದ್ಯಾವುದು ಬೇಡ ಅಂತ ಹೇಳಿ ಬಿಟ್ಬಿಟ್ಟು ಇನ್ನು ಸಿಟಿ ಸೆಂಟ್ರಿಗೆ ಬಂದ್ವಿ. ಅಲ್ಲಿ ಒಂದಷ್ಟು ಐಟಮನ್ನು ಪರ್ಚೇಸ್ ಮಾಡಬೇಕಿತ್ತು. ಹಾಗಾಗಿ ನನ್ನ ಮಗಳಿಗೆ ಒಂದು ಲಂಚ್ ಬಾಕ್ಸ್ ಎಲ್ಲ ಬೇಕಿತ್ತು. ಅದನ್ನೆಲ್ಲ ತಗೊಂಡು ನೆಕ್ಸ್ಟ್ ಹೋಗಿದ್ದೇನೆ ಬಟ್ಟೆ ಶಾಪಿಂಗ್ ಮಾಡಲಿಕ್ಕೆ. ಅಂದರೆ ನಾವು ತೊಗೊಂಬಂದಿರೋದು ಇದು ಕಲರ್ ಬೇಡ, ಅದು ಕಲರ್ ಬೇಡ ಅಂತಾರೆ. ಹಾಗಾಗಿ ರಜಾ ಕೊಡೋದು ತುಂಬ ಕಡಿಮೆ. ಹೆಂಗೂ ನನ್ನ ಜೊತೆಗೆ ಇದ್ಲಲ್ಲ, ಹಾಗಾಗಿ ಅವಳಿಗೆ ಕೂಡ ಯಾವ್ದು ಕಲರಲ್ಲಿ ಬೇಕು ಲೆಹಂಗಾ ತಗೊಳ್ಳೋಣ ಅಂತೇಳಿ ಹೋಗಿದ್ವಿ. ಒಂದಷ್ಟನ್ನು ನೋಡಿದ್ವಿ ಸುಮಾರು ಹೊತ್ತು. ನೋಡ್ಬಿಟ್ಟು ಕೊನೆಗೆ ಒಂದನ್ನು ಇದಿರಲಿ ಅಂಥೇಳಿ ತೊಗೊಂಡ್ಳು. ಇನ್ನು ಚಿಕ್ಕವಳಿಗೆ ಲಂಗ ಬ್ಲೌಸು ಹೊಲ್ಸೋಣ ಅಂತೇಳಿ ಒಂದು ಬಾರ್ಡರ್ ಸೀರೆ ಕೂಡ ತಂದಿದ್ದೀನಿ. ಅದನ್ನು ಕೂಡ ಸ್ಟಿಚ್ ಮಾಡಿಸ್ಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ತುಂಬ ಲಾಂಗ್ ಆಯಿತು ಅಂತೇಳಿ ನನಗನ್ಸುತ್ತೆ. ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನೆಲ್ಲ ತಂದಿದ್ದೀನಿ ಅಂತೇಳಿ ತೋರಿಸ್ತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ.